ದೇಶದ ಅಯೋಧ್ಯೆಯಲ್ಲಿ ರಾಮಧ್ವಜ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನಡೆದಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಒಟ್ಟಾಗಿ ರಾಮಧ್ವಜಾರೋಹಣ ಮಾಡಿದ್ದಾರೆ. ಸರಿಯಾಗಿ 11:52 ಧ್ವಜಾರೋಹಣವಾಗಿದ್ದು, ಧ್ವಜದ ಮೇಲೆ ಸೂರ್ಯ, ಕೋವಿದಾರ ವೃಕ್ಷದ ಚಿತ್ರ, ಓಂಕಾರ ಚಿಹ್ನೆ ಇದ್ದು 11 ಅಡಿ ಅಗಲ, 22 ಅಡಿ ಉದ್ದದ ಧ್ವಜವಾಗಿದೆ. ರಾಮ ಮಂದಿರ ಶಿಖರದಲ್ಲಿ ರಾರಾಜಿಸಿದೆ. ಧ್ವಜಾರೋಹಣದ ಬಳಿಕ ನೆರೆದಿದ್ದ ಭಕ್ತಗಣದಿಂದ ಜೈ ಶ್ರೀರಾಮ್ ಅನ್ನುವ ಘೋಷಣೆ ಮೊಳಗಿದೆ. ಇನ್ನು ಧ್ವಜಾರೋಹಣಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದಲ್ಲಿರುವಂತಹ ಶ್ರೀರಾಮ ದರ್ಬಾರ್ಗೆ ತೆರಳಿ ರಾಮ ಸೀತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶ್ರೀರಾಮ್ ದರ್ಬಾರ್ನಲ್ಲಿರುವಂತಹ ರಾಮ, ಲಕ್ಷ್ಮಣ, ಸೀತೆ, ಹನುಮಂತನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು, ಈ ವೇಳೆ ಪ್ರಧಾನಿ ಮೋದಿ ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಸಾಥ್ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ನೆಲೆಸಿರುವ ಬಾಲರಾಮನಿಗೆ ಪ್ರಧಾನಿ ಮೋದಿ ಆರತಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಧ್ವಜಾರೋಹಣಕ್ಕೂ ಮುನ್ನ ಬಾಲರಾಮನ ದರ್ಶನ ಪಡೆದುಕೊಂಡಿದ್ದಾರೆ. ವೇದ ಮಂತ್ರಗಳನ್ನು ಪಠಿಸುವ ಮೂಲಕ ಬಾಲರಾಮನಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣಶೀಲ ವ್ರತಾಯ ನಮ ಉಪಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಗಶನಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಜ್ಯೋತಿರ್ಜ್ಯೋತಿರಗ್ನಿ ಸ್ವಾಹಾ ಸೂರ್ಯೋಜ್ಯೋತಿರ್ಜ್ಯೋತಿಃ सूर्याः स्वाहा अग्निर्वर्चो ज्योतिर्वर्चाः स्वाहा सूर्योर्वर्चो ज्योतिर्वर्चा. ಶ್ರೀರಾಮನೂರಿನಲ್ಲಿ ಧ್ವಜಾರೋಹಣ ನಡೆಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಧ್ವಜದ ಮೇಲೆ ಭಗವಾ ಬಣ್ಣ ರಾರಾಜಿಸ್ತಾ ಇದೆ. ಧ್ವಜದಲ್ಲಿ ಕೋವಿದರ ವೃಕ್ಷ ಹಾಗೂ ಸೂರ್ಯವಂಶದ ಚಿಹ್ನೆ ಇದೆ. ಇವೆಲ್ಲವೂ ರಾಮ ರಾಜ್ಯದ ಸಂಕೇತ. ಶತಮಾನಗಳ ಕನಸು ಇಂದು ಸಾಕಾರಗೊಂಡಿದೆ. ಸಂತಸ ಸಾಧನೆಯ ಪ್ರತೀಕ ಈ ಧ್ವಜ. ಏನು ರಾಮನ ಆದರ್ಶಗಳನ್ನು ಸಾರುವ ಉದ್ಘೋಷ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ये केवल एक ध्वजा नहीं, ये भारतीय सभ्यता के पुनर्जागरण का ध्वज है. इसका भगवा रंग, इस पर रचित सूर्यवंश की ख्याति, वर्णित ओम शब्द और अंकित कोविदार वृक्ष राम राज्य की कीर्ति को प्रतिरूपित करता है. ये ध्वज संकल्प है, ये ध्वज सफलता है, ये ध्वज संघर्ष से सृजन की गाथा है. केवल ಧ್ವಜಾರೋಹಣದ ಬಳಿಕ ಮಾತಾಡಿದ ಪ್ರಧಾನಿ ಮೋದಿ, ಶ್ರೀರಾಮ ಅಂದ್ರೆ ಸತ್ಯದ ಸಂಘರ್ಷ, ಶ್ರೀರಾಮ ಧರ್ಮ ಪಥದ ವ್ಯಕ್ತಿ, ರಾಮ ಅಂದ್ರೆ ನಿಷ್ಕಪಟ ಮನಸ್ಸು, ಸತ್ಯದ ಸಂಕಲ್ಪ ಅನ್ನುವ ಅರ್ಥ ಇದೆ. ರಾಮ ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಸಂಕೇತ. ನಾವು ನಮ್ಮೊಳಗಿನ ರಾಮನನ್ನ ಎಚ್ಚರಿಸಬೇಕು. ಇವತ್ತಿನ ದಿನ ಐತಿಹಾಸಿಕ ದಿನವಾಗಿದೆ ಅಂತ ಸ್ಮರಿಸಿದ್ದಾರೆ. ये धर्म ध्वज प्रभु राम के आदर्शों और सिद्धांतों का उद्घोष करेगा. ये धर्म ध्वज आह्वान करेगा, सत्यमेव जयते नानृतम, यानी जीत सत्य की ही होती है, असत्य की नहीं. ये धर्म ध्वज उद्घोष करेगा, सत्यम एक पदम,
ब्रह्म सत्य धर्म प्रतिष्ठितः, अर्थात सत्य ही ब्रह्म का स्वरूप है, सत्य में ही धर्म स्थापित है। ये धर्म ध्वज प्रेरणा बनेगा। प्राण जाय पर वचन न जाहि, ते अपि सर्वे प्रमुच्यते महापातक कोटि भी। ಇನ್ನು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಮ ಮಾತ್ರವಲ್ಲದೆ ಬಸವಣ್ಣನವರನ್ನ ಕೂಡ ಪ್ರಧಾನಿ ಮೋದಿ ನೆನೆದಿದ್ದಾರೆ. ಸಾಮೂಹಿಕ ಚರ್ಚೆಯ ಜಾಗ ಎಂದ್ರೆ ಅದು ಅನುಭವ ಮಂಟಪ. ಭಾರತೀಯ ನೌಕಾಪಡೆಯ ಧ್ವಜವನ್ನ ಕೂಡ ಬದಲಾವಣೆ ಮಾಡಿದ್ದೇವೆ. ಧ್ವಜದಿಂದ ಗುಲಾಮಗಿರಿ ದೂರ ಮಾಡಿದ್ದೇವೆ. ಇದು ಮಾನಸಿಕ ಸ್ಥಿತಿಯನ್ನ ಬದಲಿಸುವ ಅದ್ಭುತ ಕ್ಷಣ ಅಂತ ಹೊಗಳಿದ್ರು. अपनी विरासत पर गर्व के साथ साथ एक और बात भी महत्वपूर्ण है, और वो है गुलामी की मानसिकता से पूरी तरह मुक्ति। आज से 190 साल पहले 190 साल पहले साल 1835 में 1835 में मैकाले नाम के एक अंग्रेज ने भारत को अपनी जड़ों से उखाड़ने के बीज बोए थे। अपनी ಇನ್ನು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆರ್ಥಿಕತೆಯ ಬೆಳವಣಿಗೆ ಬಗ್ಗೆಯೂ ಮೋದಿ ಮಾತಾಡಿದ್ದಾರೆ. 70 ವರ್ಷಗಳಲ್ಲಿ 11ನೇ ಆರ್ಥಿಕತೆಯಾಗಿತ್ತು. ಆದರೆ 11 ವರ್ಷಗಳಲ್ಲಿ ಭಾರತ 4ನೇ ದೊಡ್ಡ ಆರ್ಥಿಕತೆಯಾಗಿದೆ. ಮುಂದಿನ ದಿನಗಳಲ್ಲಿ 3ನೇ ಆರ್ಥಿಕತೆ ಆಗಲಿದೆ. ವಿಕಸಿತ ಭಾರತದ ವೇಗಕ್ಕೆ ಸಾಹಸದ ಚಕ್ರ ಇರುವ ರಥ ಬೇಕು, ಸತ್ಯದ ಧ್ವಜ ಇರುವ ರಥ ಬೇಕು, ಬಲ, ವಿವೇಕ, ಸಂಯಮದ ಕುದುರೆಗಳು, ಕ್ಷಮೆ, ಸನ್ಮಾನದ ಲಗಾಮು ಇರಬೇಕು. ಈ ಕ್ಷಣ ವೇಗ ಹೆಚ್ಚಿಸುವ ಕ್ಷಣ. ಹೀಗಾಗಿ ರಾಮರಾಜ್ಯ ಪ್ರೇರಿತ ರಾಷ್ಟ್ರವನ್ನ ನಾವೆಲ್ಲರೂ ಕಟ್ಟಬೇಕು ಅಂತ ಹೇಳಿದ್ದಾರೆ. आजादी के बाद के 70 साल में भारत 70 साल में भारत विश्व की 11वीं सबसे बड़ी अर्थव्यवस्था बना। 70 साल में 11वीं। लेकिन पिछले 11 साल में ही भारत विश्व की 5वीं सबसे बड़ी अर्थव्यवस्था बन चुका है। और वो दिन दूर नहीं जब भारत विश्व की 3री सबसे बड़ी अर्थव्यवस्था भी बन जाएगा। ನಂದಿ ಮೂರ್ತಿಯನ್ನ ಕಿಡಿಗೇಡಿಗಳು ನೆಲಸಮ ಮಾಡಿರೋ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಇಂದ್ರಪಾಡ್ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ತಡರಾತ್ರಿ ಜೋಡಿ ನಂದಿ ವಿಗ್ರಹಗಳ ಪೈಕಿ ಒಂದನ್ನ ನೆಲಸಮ ಮಾಡಿದ್ದಾರೆ ಕಿಡಿಗೇಡಿಗಳು. ಇನ್ನು ನಿಧಿಗಾಗಿ ಜೆಸಿಬಿಯಿಂದ ನೆಲ ಅಗೆದಿರುವ ಶಂಕೆ ವ್ಯಕ್ತವಾಗಿದೆ. ಕಿಡಿಗೇಡಿಗಳ ಬಂಧನಕ್ಕೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಬೆಂಗಳೂರಲ್ಲಿ 3 ದಿನಗಳ ಕಾಲ ವಾಸ್ತವ್ಯ ಹೂಡಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿದೆ. ಈಗಾಗಲೇ ಖರ್ಗೆಯನ್ನ ಭೇಟಿಯಾಗಿ ಸಚಿವರು, ಶಾಸಕರು ತಮ್ಮ ಅಭಿಪ್ರಾಯಗಳನ್ನ, ಬೇಡಿಕೆಗಳನ್ನ ತಿಳಿಸಿದ್ದಾರೆ. ಸದ್ಯ ಸಚಿವರು, ಶಾಸಕರ ಜೊತೆ ಚರ್ಚೆ ನಡೆಸಿರುವ ಖರ್ಗೆ ಇವತ್ತು ದೆಹಲಿಗೆ ತೆರಳಿದ್ದು ಇವತ್ತೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ರಾಜ್ಯ ರಾಜಕೀಯದ ವಿಚಾರಗಳ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಾವು ಹೋಗಿ ಹೇಳಿದ ತಕ್ಷಣ ಸಿಎಂ ಅನ್ನ ಬದಲು ಮಾಡ್ತಾರಾ? ಆ ಮಟ್ಟಕ್ಕೆ ಹೈಕಮಾಂಡ್ ಇದೆಯಾ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು, ನಾವು ದೆಹಲಿಗೆ ಹೋಗಿದ್ವಿ, ತುಮಕೂರಿಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ವಿ. ಸದ್ಯಕ್ಕೆ ಪವರ್ ಶೇರಿಂಗ್ ಬಗ್ಗೆ ಐಡಿಯಾ ಇಲ್ಲ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದವರಿಗೆಲ್ಲ ಅಧ್ಯಕ್ಷರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವರ ಹಂತದಲ್ಲಿ ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಸಿಎಂ ಬದಲಾವಣೆ ಯಾವಾಗ ಆಗುತ್ತೆ ಅಂತಾನೂ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಲಕ್ಷ್ಮಣ್ ಸವದಿ, ಸಚಿವ ಶಿವಾನಂದ ಪಾಟೀಲ್, ಸಚಿವ ವೆಂಕಟೇಶ್, ಎಂಎಲ್ಸಿ ಎಸ್ ರವಿ, ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲ ನಮಗೇನು ಮಾತಾಡಿಲ್ಲ. ನಾವು ಹೋಗಿ ಹೇಳಿದ್ರೆ ಸಿಎಂ ಬದಲಾವಣೆ ಮಾಡ್ತಾರಾ? ಆ ಮಟ್ಟಕ್ಕೆ ಇದ್ದ. ಇದು ಉದ್ದೇಶನೇ ಬೇರೆ, ನೀವು ಬರೆದಿರೋದೇ ಬೇರೆ. ಡೆಲ್ಲಿಗೆ ಹೋಗಿದ್ದೆ, ಇಲ್ಲ ಅಂತ ಹೇಳ್ತಾರೆ. ನಾನು ಮಾಡಿರೋದು ಖರ್ಗೆ ಒಬ್ಬರನ್ನೇ ಮಾಡಿದ್ದು. ಯಾರು ಸಿಗಲಿಲ್ಲ, ನಮಗೆ ವಾಪಸ್ ಬಂದು ನಿಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದ ಹೆಂಗೆ ಹೇಳೋಣ? ನಮಗೆ ಯಾರಿಗೂ ಹೇಳಿಲ್ಲ. ಈಗ ನಮ್ಮ ಅಧ್ಯಕ್ಷರು ಕೆಲವು ಟೈಮ್ ಎಲ್ಲ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದವ್ರಿಗೆಲ್ಲ ನೋಟಿಸ್ ಕೊಟ್ಟವ್ರೆ. ಅದರಿಂದ ಅವರೆಲ್ಲ ಅವರ ಹಂತದಲ್ಲಿ ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ನಾವು ನಮ್ಮ ವಿಚಾರ ನಮ್ಮ ತುಮಕೂರಿಗೆ ಒಂದು ಕೊಡಿ ಅಂತ ಕೇಳೋಣ ಅಂತ ಹೋಗಿದ್ದಷ್ಟೇ. ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ. ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮುಜುಗರ ಆಗುತ್ತೆ. ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಿ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ,
ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊಡ್ಬೇಕಷ್ಟೇ. ಹೈಕಮಾಂಡು, ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಇವನ್ ರಿಪೀಟೆಡ್ಲಿ ಎಲ್ಲ MLAಗಳು ಹಿಡಿದು ಕೇಳೋದ್ರಾಗ ಅರ್ಥ ಏನಲ್ಲ. ಅದು ಆಗಂಗೆ ಆಗ್ತಿರ್ತದೆ, ಹೋಗಂಗೆ ಹೋಗ್ತಿರ್ತದೆ. ನಮ್ಮಲ್ಲಿ CM ಆಗ್ತಕ್ಕಂಥ ರೇಸ್ನಾಗ ಇರೋರು ಭಾಳ ಮಂದಿ ಅದಾರ ವರಿಷ್ಠರು, ಮತ್ತು ಅವರೆಲ್ಲ ದುಡ್ದಾರ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ? ಹೊಸದಾಗ ಆಗೋರು ಇದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಾಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ಇಲ್ಲ, ನಾವು ಹೇಳಿದ್ವಿ ಗೊಂದಲ ನಿವಾರಣೆ ಮಾಡಿ, ಯಾರಾದರೂ ಇರಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ವಿ. ಅದೇನು ಮಾಡಿ ಹೈಕಮಾಂಡ್ ಏನು ಮಾಡಿದ ಕೆಲ ನಾವೆಲ್ಲ ಭದ್ರ ಆಯ್ತು. ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾ ಇದಾರಲ್ವಾ, ಹೈಕಮಾಂಡ್ ತೀರ್ಮಾನ ಆಗುತ್ತೆ ನಾವೆಲ್ಲ ಒಪ್ಕೋತೀವಿ ಅಂತ. ಎಲ್ಲರೂ ಭದ್ರ ಆಗ್ಬೇಕಲ್ಲ. ಶಾಸಕರು ಸಚಿವರು ಬೆಂಬಲ ಕೇಳ್ತಾರೆ ಅಂತ ಹೇಳಿದ್ರೆ ತಮ್ಗೇನಾದ್ರು ಬೆಂಬಲ ಕೊಡಿ ಅಂತ ನಮ್ಮನ್ನೇನು ಕೇಳಿಲ್ಲಪ್ಪ. ಒಕ್ಕಲಿಗರ MLAಗಳೆಲ್ಲ ಹೋಗಿದ್ದಾರೆ ಸರ್, ನಿಮ್ಮ ಬೆಂಬಲ ಕೇಳಿಲ್ಲ? ನಾನೇನು ಕೇಳಿಲ್ಲ, ಸುಳ್ಳು ಯಾಕೆ ಕೇಳಲಿ? ನಾನು ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ಬೆಂಬಲ ಕೇಳಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಅದು ಹೇಳೋಕ್ಕಾಗುತ್ತಾ? ವರಿಷ್ಠರು ಗಮನಕ್ಕೆ ಸಾಕಷ್ಟು ವಿಚಾರಗಳು ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ. ಹಿಂಗೆ ನಿರ್ದಿಷ್ಟ ಸಮಯನ ನಿಗದಿ ಮಾಡಿ ಇವತ್ತೇ ಮಾಡ್ತಾರೆ ನಾಳೆನೇ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳೋದಷ್ಟು ದೊಡ್ಡವ್ರು ನಾವು ಅಲ್ಲ. ನಾವು ಪಕ್ಷದಲ್ಲೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದ್ರಿಂದ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನ ಅವರೊಡನೆ ಸಮಾಲೋಚನೆ ಮಾಡಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತಾರೆ. ಈಗ ಏನಾಗಿದೆ, ಇದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಯಾರೂ ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಏನಕ್ಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ, ಸಿದ್ದರಾಮಯ್ಯ ಅವರಿದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ. ಹೀಗಾಗಿ ಇವತ್ತು ದೆಹಲಿಯತ್ತ ಮಲ್ಲಿಕಾರ್ಜುನ ಖರ್ಗೆ ತೆರಳಿದ್ರೆ ಇತ್ತ CM ಮನೆಯತ್ತ ಸಚಿವರು ಆಗಮಿಸುತ್ತಿದ್ದಾರೆ. ಸಚಿವ ಮುನಿಯಪ್ಪ, ಮಧೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ MC ಸುಧಾಕರ್ ಭೇಟಿ ಕೊಟ್ಟು CM ಜೊತೆಗೆ ಆಪ್ತ ಸಮಾಲೋಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲೇ DK ಶಿವಕುಮಾರ್ ಆಪ್ತ ಶಾಸಕರು ಬೀಡು ಬಿಟ್ಟಿದ್ದು DKಶಿ ಪರವಾಗಿ ಕಸರತ್ತು ಮಾಡ್ತಿದ್ದಾರೆ. ದೆಹಲಿಗೆ ಶಾಸಕರ ತಂಡ ಭೇಟಿ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ CM ಸಿದ್ದರಾಮಯ್ಯ, ಶಾಸಕರು ದೆಹಲಿಗೆ ಹೋಗೋಕೆ ಸ್ವಾತಂತ್ರ್ಯ ಇದೆ. ಅವರು ಏನು ಹೇಳ್ತಾರೋ ಹೇಳಲಿ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು ನಾವು ಕೇಳ್ತೀವಿ. ಅಂತಿಮವಾಗಿ ಈ ಎಲ್ಲ ಗೊಂದಲಕ್ಕೆ ಹೈಕಮಾಂಡ್ಗೆ ಫುಲ್ ಸ್ಟಾಪೇ ಅವರು ಇಡಬೇಕು. ಹೈಕಮಾಂಡ್ ಅನುಮತಿ ಕೊಟ್ಟಾಗ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಮಗೆ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಮಗೆ. ರಾಹುಲ್ ಗಾಂಧಿಯನ್ನ BK ಹರಿಪ್ರಸಾದ್ ಭೇಟಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ನಿನ್ನೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದ BK ಹರಿಪ್ರಸಾದ್ ಕರ್ನಾಟಕ ರಾಜಕೀಯದ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ ಅಂತ ಹೇಳಲಾಗಿದೆ. ಕೇವಲ ಹರಿಯಾಣ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಚರ್ಚೆ ನಡೆಸಲಾಗಿದೆಯಂತೆ. ಹರಿಯಾಣ ರಾಜ್ಯದ ಉಸ್ತುವಾರಿಯಾಗಿರುವ ಹರಿಪ್ರಸಾದ್ ಅಲ್ಲಿ ಓಟ್ ಚೋರಿ ಪ್ರತಿಭಟನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. DK ಶಿವಕುಮಾರ್ಗೆ CM ಸಿದ್ದರಾಮಯ್ಯ CM ಸ್ಥಾನವನ್ನ ಬಿಟ್ಟುಕೊಡಬೇಕು ಅಂತ ಬಿಜೆಪಿಯ MLC H ವಿಶ್ವನಾಥ್ ಹೇಳಿದ್ದಾರೆ. ಈ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಅವರು, DKಶಿಗೆ ಸಿದ್ದರಾಮಯ್ಯ ರಾಜ್ಯದ ಆಡಳಿತ ಹಸ್ತಾಂತರವನ್ನ ಮಾಡಬೇಕು. 136 ಸೀಟು ಬರೋಕೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ DKಶಿ ಅವರ ಶ್ರಮ ಎಲ್ಲಾ ರೀತಿಯಲ್ಲೂ ಇದೆ. ಒಕ್ಕಲಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ನಮ್ಮ ಸಮುದಾಯದ DKಶಿ CM ಆಗ್ತಾರೆ ಅಂತ ವೋಟ್ ಹಾಕಿದ್ದಾರೆ. ಹೀಗಾಗಿ DK ಶಿವಕುಮಾರ್ಗೆ CM ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು. ಏಕೆಂತಂದರೆ DK ಶಿವಕುಮಾರ್ ಅವರು 136 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕು. ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ. ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂತು. ನಮ್ಮಲ್ಲೇ KR ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ 4,000-5,000 ಮೇಲೆ ಓಟ್ ಬರ್ತಾ ಇರಲಿಲ್ಲ. ಒಕ್ಕಲಿಗ ಸಮಾಜ ಸರಿ 15,000 ಓಟ್ ಬಂತು. ಕಾರಣ ಏನು? ಇಲ್ಲಪ್ಪ DKನೂ ಕೂಡ ಏನಾದ್ರು ಆಗ್ತಾರೆ, ನಮ್ಮ ಸಮಾಜದವ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ ಎಲ್ಲ ಸೇರಿಕೊಂಡು
136 ಸೀಟು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರು ಕೂಡ ನಾಡಿನ ಆಡಳಿತದಲ್ಲಿ ಭಾಜನರಾಗಬೇಕು. ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸ್ವಪಕ್ಷದವರ ವಿರುದ್ಧವೇ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಿಜೆಪಿಯಲ್ಲಿದ್ದೀನಿ, ಬಿಜೆಪಿ ಅವರು ಯಾವ ತರಹ ಆಟ ಆಡಿಲ್ವಾ, ಜೆಡಿಎಸ್ನವರು ಯಾವ್ಯಾವ ತರಹದ ಆಟ ಆಡಿಲ್ವಾ, ಅಧಿಕಾರಕ್ಕೆ ಬರಬೇಕಾದ್ರೆ ಅನೇಕ ದಾರಿಗಳನ್ನ ಹುಡುಕ್ತಾರೆ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಹೇಳಿದರು. ಯಾವೆಲ್ಲ ಸುಮ್ಮನೆ ಈ ಬಿಜೆಪಿಯವರು, ನಾನು ಬಿಜೆಪಿಲಿದ್ದೀನಪ್ಪ, ನಾನು ಬಿಜೆಪಿ MLC ಇದ್ದೀನಿ, ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ, JDSನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ, ಏನು ಒಂದೇ ಪಾರ್ಟಿನ? ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ, ಅದರೇನು ವಿಶೇಷ ಏನಿಲ್ಲ. ಕಾಂಗ್ರೆಸ್ ಕುರ್ಚಿ ಫೈಟ್ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನಮ್ಮ ರಾಜ್ಯಕ್ಕೆ ಹಂಗಾಮಿ ಸಿಎಂ, ಔಟ್ ಗೋಯಿಂಗ್ ಸಿಎಂ ಬೇಡ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟಕ್ಕೆ ಪರಿಹಾರ ಕಂಡ್ಕೊಂಡು ಬನ್ನಿ, ಇಲ್ಲವಾದ್ರೆ ಬೆಳಗಾವಿ ಅಧಿವೇಶನವನ್ನೇ ಮುಂದೂಡಿ. ನಿಮ್ಮ ಕುರ್ಚಿ ಬಡಿದಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ MLC ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ. ಬೆಳಗಾವಿನಲ್ಲಿ ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರಿಸ್ಕೊಂಡು ಬಂದಿದ್ದೆ ಆದರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಕಡೆಯಿಂದ. ಆಪರೇಷನ್ ಕಾಮ ಏನು BJP ಅಗತ್ಯನೇ ಇಲ್ಲ, ಅಲ್ಲೇ ನಡೀತಾ ಇದೆ, ಅಲ್ಲೇ ಇದ್ದಾರೆ ಡಾಕ್ಟರ್ಸ್. ಇಲ್ಲ ಅಲ್ಲೇ ಡಾಕ್ಟರ್ಸ್ ಇದ್ದಾರೆ. ಅದೇ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈಗ ಮೊನ್ನೆ ಇಬ್ಬರು ಜೈಲಿನಲ್ಲಿದ್ದರು, ಎಲ್ಲಿ ಬೆಂಗಳೂರು ಒಳಗಡೆ, ಅಲ್ಲಿಗೂ ಹೋಗಿದ್ರು ಆಪರೇಷನ್ನಿಗೆ. ನಮ್ಮ ಮಾಹಿತಿ ಪ್ರಕಾರ ನಡೀತಾ ಇದೆ. ರಾಜ್ಯದಲ್ಲಿ ರಾಜಕೀಯ ಜಟಾಪಟಿಯಿಂದ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಅಂತ ಹೋಟೆಲ್ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ಮಾತನಾಡಿರುವಂತಹ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ PC ರಾವ್, ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ PC ರಾವ್ ಅವರು ರಾಜಕೀಯ ಜಗ್ಗಾಟದಿಂದ ಉದ್ಯಮಗಳಿಗೆ ದೊಡ್ಡ ಹೊಡೆತ ಬೀಳಿದೆ ಅಂತ ಹೇಳಿದರು. ಇನ್ನು ಮಾತು ಮುಂದುವರೆಸುವಂತಹ ಅವರು, ಇದು ನೆರೆ ರಾಜ್ಯ ಉದ್ಯಮಗಳಿಗೆ ಅನುಕೂಲವಾಗಬಹುದು, ಬೆಂಗಳೂರಿಗೆ ಆಗಮಿಸುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ, ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮ ಮತ್ತು ವ್ಯವಹಾರಗಳಿಗೆ ತೊಂದರೆ ಆಗಬಹುದು, ಇದರಿಂದ ಉದ್ಯಮಿಗಳಿಗೂ ನಷ್ಟವಾಗಬಹುದು. ಹೀಗಾಗಿ ಆದಷ್ಟು ಬೇಗ ಈ ರಾಜಕೀಯ ಜಟಾಪಟಿಗೆ ಫುಲ್ ಸ್ಟಾಪ್ ಹಾಕಬೇಕು, ಎಲ್ಲ ಸಮಸ್ಯೆಯಿಂದ ಹೊರಬಂದು ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗಲಿದೆ. ಇದರ ಉಪಯೋಗವನ್ನು ನೆರೆ ರಾಜ್ಯಗಳು ತೆಗೆದುಕೊಳ್ಳಬಹುದು. ಇಷ್ಟಲ್ಲದೆ ಬಹಳಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಹಾಗೂ ಸರ್ಕಾರಿ ಕೆಲಸಗಳಿಗೆ ಬೆಂಗಳೂರು ನಗರಕ್ಕೆ ಆಗಮಿಸುವವರ ಸಂಖ್ಯೆಯು ಕಡಿಮೆಯಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ಪ್ರವಾಸೋದ್ಯಮದ ಹೆಚ್ಚಿನ ಕಾರ್ಯಕ್ರಮಗಳಿಗೂ ಹೊಡೆತವಾಗಲಿದೆ. ಇದಲ್ಲದೆ ಬಹಳಷ್ಟು ಜನರಿಗೆ, ಉದ್ಯಮಿಗಳಿಗೆ ಸಮಸ್ಯೆಗಳು ಆಗಬಹುದು. ಆದಷ್ಟು ಬೇಗ ಇದನ್ನು ಸರಿಪಡಿಸುವಂತ ಕಾರ್ಯಕ್ರಮಗಳು ಹಾಗೂ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ. ದಾವಣಗೆರೆಯಲ್ಲಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮೆಕ್ಕೆಜೋಳ, ಭತ್ತ ಖರೀದಿ ಕೇಂದ್ರ ಆರಂಭಿಸಲು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತಿದೆ. ಪ್ರತಿಭಟನೆಗೂ ಮುನ್ನ ಮಾಧ್ಯಮಗಳಿಗೆ ಮಾತಾಡಿರೋ ವಿಜಯೇಂದ್ರ, ರಾಜ್ಯಾದ್ಯಂತ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ, ಸ್ಪಂದನೆ ಮಾಡದೆ ರೈತರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ, ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ, ದಾವಣಗೆರೆಯಲ್ಲೂ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ರಾಜ್ಯದ 11 ಕಡೆಗಳಲ್ಲಿ ಏಕಕಾಲದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ RTO ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ, ಮಂಡ್ಯ ನಗರದ ಪಾಲಿಕೆಯ CEO ಪುಟ್ಟಸ್ವಾಮಿ, ಬೀದರ್ನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಇಂಜಿನಿಯರ್ ಪ್ರೇಮ್ ಸಿಂಗ್ ಮತ್ತು ಮೈಸೂರಿನಲ್ಲಿ ಹೂಟಗಳ್ಳಿ ನಗರ ಪಾಲಿಕೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ C, ಧಾರವಾಡದಲ್ಲಿ ಕರ್ನಾಟಕ ವಿವಿಯ ಸಹಾಯಕ ಪ್ರಾಧ್ಯಾಪಕ ಸುಭಾಷ್ ಚಂದ್ರ, ಹಾಗೆಯೇ ಧಾರವಾಡದ ಪ್ರಾಥಮಿಕ ಪಶು ಕ್ಲಿನಿಕ್ ಹುಲಿಗೋಲ್ ಹಿರಿಯ ಪರೀಕ್ಷಕ ಸತೀಶ್, ಶಿವಮೊಗ್ಗದಲ್ಲಿ SIMS ಮೆಡಿಕಲ್ ಕಾಲೇಜಿನ FDA ಲಕ್ಷ್ಮೀಪತಿ CN, ದಾವಣಗೆರೆಯಲ್ಲಿ APMC ಸಹಾಯಕ ನಿರ್ದೇಶಕ ಪ್ರಭು J, ಮೈಸೂರಿನಲ್ಲಿ PWD ಇಂಜಿನಿಯರ್ ಗಿರೀಶ್ TM ಹಾಗೂ ಹಾವೇರಿಯಲ್ಲಿ ಯೋಜನಾ ನಿರ್ದೇಶಕ
ಪಾಲಿಕಾ ಕಚೇರಿಯ ಇಇ ಆಗಿರುವಂತಹ ಶೇಖಪ್ಪ ಅನ್ನೋರ ಮನೆಗಳು ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಪರಿಶೀಲನೆ ಮುಂದುವರಿಸಲಾಗಿದೆ. ಧಾರವಾಡದಲ್ಲಿ ಲೋಕಾಯುಕ್ತ ಪೊಲೀಸರ ಕಾರ್ಯಾಚರಣೆ ನಡೆದಿದ್ದು ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕ ಪ್ರೊಫೆಸರ್ ಸುಭಾಷ್ ಚಂದ್ರ ನಾಟಿಕರ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಗಳಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿ ಹೊಂದಿರುವ ಆರೋಪ ಕೇಳಿಬಂದಿತ್ತು. ನಗರದ ಯಾಲಕ್ಕಿ ಶೆಟ್ಟರ್ ಬಡಾವಣೆಯಲ್ಲಿನ ಮನೆ ಮೇಲೆ ಲೋಕ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಹಾವೇರಿಯಲ್ಲೂ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಇಂಜಿನಿಯರ್ ಮನೆ ಮೇಲೆ ಲೋಕ ದಾಳಿ ನಡೆಸಿದೆ. ಶೇಖಪ್ಪ ಸಣ್ಣಪ್ಪ ಮತ್ತಿಕಟ್ಟಿ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದು, ಶೇಖಪ್ಪನಿಗೆ ಸಂಬಂಧಿಸಿದ ಮನೆ, ವಾಣಿಜ್ಯ ಸಂಕೀರ್ಣ ಸೇರಿ 6 ಕಡೆ ದಾಳಿ ನಡೆಸಿ ಪರಿಶೀಲನೆ ಮುಂದುವರಿಸಲಾಗಿದೆ. ಅಕ್ರಮ ಸಂಬಂಧ ಹಿನ್ನೆಲೆ ಯುವಕನ ಕೊಲೆ ಮಾಡಿರೋ ಘಟನೆ ಯಶವಂತಪುರದ ಮುತ್ಯಾಲಮ್ಮ ನಗರದಲ್ಲಿ ನಡೆದಿದೆ. ನರಸಿಂಹರಾಜು ಕೊಲೆಯಾದ ಯುವಕನಾಗಿದ್ದಾನೆ. ನರಸಿಂಹರಾಜು ಮದುವೆಯಾದ ಮೇಲೂ ಅಕ್ರಮ ಸಂಬಂಧ ಹೊಂದಿದ್ರು ಎನ್ನಲಾಗ್ತಾ ಇದೆ. 7.11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪೊಲೀಸರು 47 ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ. ಕೊಪ್ಪಂನ ನವೀನ್ ಮನೆಯಲ್ಲಿ ಸಿದ್ದಾಪುರ ಪೊಲೀಸರು ಹಣವನ್ನು ಸೀಸ್ ಮಾಡಿದ್ದಾರೆ. ಉಳಿದ 10 ಲಕ್ಷ ಹಣಕ್ಕಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರಲ್ಲಿ 7.11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಬಂಧಿಸಿದ ತನಿಖಾ ತಂಡಕ್ಕೆ 5 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದ್ದು, ಕಮಿಷನರ್ ಕಡೆಯಿಂದ 2 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ನಂದಿನಿ ತುಪ್ಪ ಕಲಬೆರಕೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರಿಂದ ಶಿವಕುಮಾರ್ ಹಾಗೂ ರಮ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ. ಹೈಟೆಕ್ ಮಷಿನರಿ ಬಳಸಿಕೊಂಡು ನಂದಿನಿ ಪ್ರಾಡಕ್ಟ್ಗಳನ್ನು ದಂಪತಿ ತಯಾರು ಮಾಡ್ತಾ ಇದ್ರು. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ದ ಕಿಂಗ್ ಪಿನ್ ಎಜಿಕೆ ನೈಗೂ ಒಕಾಫಾರ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತನಿಂದ 23 ಕೋಟಿ ಬೆಲೆಯ 11.50 ಕೆಜಿ ತೂಕದ ಎಂಡಿಎಂಎ ಕ್ರಿಸ್ಟಲ್ 1040 ಎಕ್ಸೆಟಿಸ್ ಫಿಲ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. 23 ಕೆಜಿ ಬೆಳ್ಳಿ ಗಟ್ಟಿ ಕದ್ದಿದ್ದ ಕಳ್ಳನನ್ನ ಒಂದೇ ಗಂಟೆಯಲ್ಲಿ ಹಲಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಯಾಜಿ ಚೌಧರಿ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಬಂಧಿತರಿಂದ 23 ಕೆಜಿ ಬೆಳ್ಳಿ ಗಟ್ಟಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ನಿರ್ಮಾಣ ಮಾಡಿರೋ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡದಲ್ಲಿ ಕಾರು ಪಾರ್ಕಿಂಗ್ ವೇಳೆ ವೆಹಿಕಲ್ ಹೋಗೋದಿಕ್ಕೆ ಬರೋದಿಕ್ಕೂ ಆಗದೆ ವಾಹನಗಳು ಡ್ಯಾಮೇಜ್ ಆಗ್ತಿವೆ. ಖೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಅಂಕೋಲಾ ಬಂದ್ ಯಶಸ್ವಿಯಾಗಿದೆ. ಕಳೆದ 6-7 ತಿಂಗಳಿನಿಂದ ವಾಣಿಜ್ಯ ಬಂದರು ಕೈಬಿಡುವಂತೆ ಮೀನುಗಾರರು ಹಾಗೂ ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ. ಮೈಸೂರಿನ ಸರಗೂರಿನಲ್ಲಿ ಮತ್ತೊಂದು ಹುಲಿ ಸೆರೆಯಾಗಿದೆ. ಹಂಚಿಪುರ, ಸಾಗರೆ, ದೇವಲಾಪುರ ಗ್ರಾಮಗಳ ಜಮೀನಿನಲ್ಲಿ ಹುಲಿ ಕಾಣಿಸಿಕೊಳ್ತಿತ್ತು. ದೇವಲಾಪುರ ಗ್ರಾಮದ ಅಳಗಂಚಿ ಅರಣ್ಯದಂಚಿನಲ್ಲಿ ಹುಲಿ ಸೆರೆಯಾಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕ್ಯಾಪ್ಟನ್ ಮತ್ತು ಭೀಮಾ ನಡುವೆ ನಡೆದ ಕಾದಾಟದ ವಿಡಿಯೋ ವೈರಲ್ ಆಗಿದೆ. 10 ದಿನಗಳ ಹಿಂದೆ ಹಾಸನದ ಬೇಲೂರು ತಾಲೂಕಿನ ಜಗ್ಗಬೋರನಹಳ್ಳಿಯಲ್ಲಿ ಕಾದಾಟ ನಡೆದಿತ್ತು. ಸದ್ಯ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.